ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಯಾವ ರೀತಿ ಇರುತ್ತೆ, ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅವರ ಆರೋಗ್ಯ ಯಾವ ರೀತಿ ಇರುತ್ತೆ, ಆಮೇಲೆ ಅವರ ಉದ್ಯೋಗ ಯಾವ ರೀತಿ ಇರುತ್ತೆ, ಮತ್ತು ಈ ವ್ಯಕ್ತಿಗಳಿಗೆ ಯಾವ ಒಂದು ನಕ್ಷತ್ರದಲ್ಲಿ ಒಂದು ಮದುವೆ ಮಾಡಿದಾಗ ಯಾವ ನಕ್ಷತ್ರದ ವಧು ಅಥವಾ ವರಗಳು ಸೂಟ್ ಆಗ್ತಾರೆ ಅನ್ನುವಂಥ ಸಮಗ್ರ ಮಾಹಿತಿಯನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಪುನರ್ವಸು ನಕ್ಷತ್ರ ಅಂತಂದ್ರೆ ಕೇಕೋ ಹಾಹಿ ಅನ್ನುವಂಥ 4 ಚರಣಗಳಿಂದ ಕೂಡಿರ್ತಕ್ಕಂಥ ಈ ನಕ್ಷತ್ರ ಕೇಕೋ ಹಾ ಅನ್ನುವಂಥ ಈ 3 ಚರಣಗಳು ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಹಿ ಅನ್ನುವಂತಹ ಚರಣ ಕೊನೆಯ ಚರಣ, ಪುನರ್ವಸು ನಕ್ಷತ್ರದ ಕೊನೆಯ ಚರಣ ಕರ್ಕ ರಾಶಿಯಲ್ಲಿ ಬರುವಂಥದ್ದು. ಅಂದ್ರೆ ಇಲ್ಲಿಗೆ ಮಿಥುನ ಮತ್ತು ಕರ್ಕ ರಾಶಿ ಸಂಬಂಧಪಟ್ಟಿರತಕ್ಕಂತಹ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಆ ಲಿಂಕಲ್ಲೂ ಕೂಡ ನೀವು 27 ನಕ್ಷತ್ರಗಳ ಮಾಹಿತಿಯನ್ನ ಸಂಪೂರ್ಣವಾಗಿ ನೀವು ತಿಳ್ಕೋಬಹುದು. ನಿಮ್ಮ ನಕ್ಷತ್ರದ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋವನ್ನ ನೀವು ನೋಡ್ಕೋಬಹುದು. ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಒಂದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಗುಣ ಸ್ವಭಾವ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಉತ್ತಮವಾಗಿರ್ತಕ್ಕಂಥ ಜ್ಞಾಪಕ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು. ಬಹಳ ಇವರಿಗೆ ಒಂದು ಮೈಂಡ್ ಪವರ್ ಬಹಳ ಚೆನ್ನಾಗಿರುತ್ತೆ, ಮೈಂಡ್ ಸೆಟ್ ತುಂಬ ಚೆನ್ನಾಗಿರುತ್ತೆ, ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಇವರು ಶಾಲಾ ದಿನಗಳಿಂದನೂ ಹಾಗೇನೆ ಬಹಳಷ್ಟು ಒಂದು ಸ್ವಲ್ಪ ಎಜುಕೇಷನಲ್ಲೂ ಅಷ್ಟೇ, ಯಾವುದೇ ಒಂದು ವ್ಯವಸ್ಥೆಯಲ್ಲಿದ್ದರೂ ಕೂಡ ಸ್ವಲ್ಪ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ. ಇನ್ನು ಕೆಲವೊಂದು ಜನ ಏನಾಗುತ್ತೆ, ಧನವಂತ ಕುಟುಂಬದಲ್ಲಿ ಜನಿಸ್ತಕ್ಕಂಥದ್ದು, ಅಂದರೆ ಶ್ರೀಮಂತರಾಗಿರ್ತಕ್ಕಂತಹ ಕುಟುಂಬದ ವರ್ಗದಲ್ಲಿ ಜನಿಸ್ತಕ್ಕಂಥದ್ದು ಪುನರ್ವಸು ನಕ್ಷತ್ರದವರು, ಆಯ್ತಾ. ಆಮೇಲೆ ಇವರು ಉತ್ತಮವಾಗಿರ್ತಕ್ಕಂಥ ತತ್ವಜ್ಞಾನಿಗಳು ಮತ್ತು ಪ್ರತಿಭಾವಂತ ಮತ್ತು ಈ ಅಪರಾಧಗಳನ್ನ ವಿರೋಧಿಸ್ತಕ್ಕಂಥ ಪಂಡಿತರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ಯೋಚನೆ ಮಾಡ್ತಕ್ಕಂತಹ ಚಿಂತನಾಶೀಲರಾಗಿರ್ತಾರೆ, ಸಮಾಜದ ಬಗ್ಗೆ ಒಳ್ಳೆ ಕಳಕಳಿ ಇರುತ್ತೆ ಇವರಿಗೆ, ಪುನರ್ವಸು ನಕ್ಷತ್ರದವರಿಗೆ. ಮತ್ತೆ ಇವರು ಅತಿಯಾದಂತಹ ಸೌಂದರ್ಯದಿಂದ ಆಕರ್ಷಿತರಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಪುರುಷರಿರ್ಬೋದು ಅಥವಾ ಸ್ತ್ರೀಯರಿರ್ಬೋದು, ಈ ಒಂದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳಷ್ಟು ಸುಂದರವಾಗಿರ್ತಾರೆ, ಬಹಳಷ್ಟು ನೋಡೋದಕ್ಕೆ ಜನರಿಗೆ ಸ್ವಲ್ಪ ಅಟ್ರಾಕ್ಷನ್ ಆಗಿರತಕ್ಕಂಥದ್ದು ಕಂಡು ಬರುತ್ತೆ. ವೀಕ್ಷಕರೇ, ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ
ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ. ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನ್ ಗೊತ್ತಾ, ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಳಬಹುದು. ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊಂತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರ್ಸ್ಬಿಟ್ಟಿರೋರು. ಈಗ ಕೆಲಸದ ಒತ್ತಡ, ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ. ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ. ಇನ್ನು ಈ ಅವರ ಆಲೋಚನಾ ಶಕ್ತಿ ಕಲ್ಪನೆಗೆ ನಿಲುಕದ್ದಾಗಿರ್ತಕ್ಕಂಥದ್ದು. ಬಹಳಷ್ಟು ಅವರು ಮುಂಚೂಣಿಯಲ್ಲಿ ಯೋಚನೆ ಮಾಡ್ತಾರೆ, ಬಹಳ ಮುಂದಾಲೋಚನೆ ಜಾಸ್ತಿ ಇರುತ್ತೆ. ನಾವು ಮುಂದೆ ಭವಿಷ್ಯತ್ತಿನಲ್ಲಿ ಏನೆಲ್ಲ ಮಾಡಬೇಕು ಅಂತೇಳಿ ಕೆಲವೊಂದು ಜನ ನಾವು ಈಗಿಂದ ಯೋಚನೆ ಮಾಡಿದ್ರೆ ಅವರು ಮುಂದಿಲ್ದು ಬರಬೇಕಾಗಿರುವಂಥ ಸಮಸ್ಯೆಗಳ ಬಗ್ಗೆನೂ ಕೂಡ ಅವಲೋಕನೆ ಮಾಡ್ತಕ್ಕಂತಹ ಒಂದು ಅಷ್ಟೊಂದು ಏನಿರ್ತದೆ ಚಾಣಾಕ್ಷತನವಾಗಿರ್ತಕ್ಕಂಥ ನಡೆಯವರು ಪುನರ್ವಸು ನಕ್ಷತ್ರದವರಾಗಿರ್ತಾರೆ. ಆಯ್ತಾ. ಇನ್ನು ಸದಾ ಸಂತೋಷದ ಪ್ರವೃತ್ತಿಯನ್ನ ಒಳಗೊಂಡಿರ್ತಾರೆ. ಯಾವಾಗ್ಲೂ ಒಂಥರ ಖುಷಿಯಾಗಿರ್ಬೇಕು, ಲವಲವಿಕೆಯಿಂದ ಇರಬೇಕು, ಚಟುವಟಿಕೆಯಿಂದ ಇರಬೇಕು ಅನ್ನುವಂಥ ಮನಸ್ಥಿತಿಯವರು ಇವರು. ಆಮೇಲೆ ಉತ್ತಮವಾಗಿರ್ತಕ್ಕಂಥ ಕಲಾಕಾರರು ಮತ್ತು ಧರ್ಮ ಕಾರ್ಯಗಳ ಪ್ರವೀಣರಾಗಿರ್ತಕ್ಕಂಥದ್ದು. ಯಾವುದೇ ಒಂದು ದಾನ ಧರ್ಮಗಳಿದ್ರೂ ಕೂಡ ಮುಂಚೂಣಿಯಲ್ಲಿರ್ತಾರೆ. ಮತ್ತು ಇವರು ಕಲೆ, ಶಿಕ್ಷಣ, ಸಾಹಿತ್ಯ, ಈ ತರ ರಂಗಭೂಮಿ ಕಲಾವಿದ, ಈ ರೀತಿಯಂತ ಕಲೆಗಳಲ್ಲೂ ಕೂಡ ಇವರು ಸ್ವಲ್ಪ ಆಸಕ್ತಿಯನ್ನ ಬೆಳೆಸ್ಕೊಂಡಿರ್ತಾರೆ. ಇವ್ರು ಮಾಡಕ್ಕಾಗದೇ ಇದ್ರು ಬೇರೆಯವ್ರಿಗಾದ್ರೂ ಪ್ರೋತ್ಸಾಹ ಮಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರು. ಇನ್ನು ಉತ್ತಮವಾಗಿರ್ತಕ್ಕಂಥ ಭೋಜನಾ ಪ್ರಿಯರಾಗಿರ್ತಕ್ಕಂಥದ್ದು. ಇವ್ರದೇ ಆದಂಥದ್ದು ಒಂದು ಟೇಸ್ಟ್ ಇರುತ್ತೆ ಊಟದಲ್ಲಿ. ಇದೇ ತರ ಟೇಸ್ಟ್ ಇದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಅವಾಗವಾಗ ಅಡಿಗೆ ಮಾಡುವಂತಹ ಮನಸ್ಥಿತಿ. ಪುರುಷರಾಗಿದ್ರೆ, ಸ್ತ್ರೀಯರಂತೂ ಸಾಮಾನ್ಯವಾಗಿ ಅಡಿಗೆ ಮಾಡ್ತಾ ಇರ್ತಾರೆ. ಅವ್ರು ಮಾಡಿದ್ರು ಕೂಡ ಅದರಲ್ಲಿ ಒಂದು ಸ್ಪೆಷಲ್ ಇರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಭೋಜನ ಒಂದು ಇದರಲ್ಲಿ ಬಹಳಷ್ಟು ಇವರು ಚಾಣಕ್ಯರಾಗಿರ್ತಾರೆ. ಆಯ್ತಾ. ಇನ್ನು ಅತ್ಯಧಿಕ ಜ್ಞಾಪಕ ಶಕ್ತಿ ಇರತಕ್ಕಂಥದ್ರಿಂದ ಈ ಜ್ಞಾನ ಪ್ರಾಪ್ತಿಯ ಒಂದು ಉದ್ದೇಶದಿಂದ ಬಹಳಷ್ಟು ಜನರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ. ಯಾಕಂತಂದ್ರೆ ಸಡನ್ ಆಗಿ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಜ್ಞಾಪಕ ಶಕ್ತಿ ಇವರು ಒಂದು ಆಸ್ತಿ ಅಂತಾನೆ ಹೇಳ್ಬೋದು. ಇನ್ನು ಇವರು ಸ್ಪಷ್ಟವಾದಂತಹ ನಡವಳಿಕೆ ಜನರಿಗೆ ಸ್ವಲ್ಪ ರೋಷ ಉಂಟಾಗುತ್ತೆ. ಎಷ್ಟೋ ಜನ ಏನಾಗುತ್ತೆ, ಸ್ವಲ್ಪ ಇವ್ರು ನೋಡಿದ್ರೆ ಏನಪ್ಪ ಇವರು ಇಷ್ಟು ನೇರವಾಗಿ ಹೇಳ್ತಾರೆ ಅನ್ನುವಂಥದ್ದು ಮನಸ್ಥಿತಿ ಇರುತ್ತೆ. ಅಷ್ಟಕ್ಕಷ್ಟೇ ಇರುತ್ತೆ. ಬೇರೆ ಜನರಿಗೆ ಸ್ವಲ್ಪ ಜಲಸೆ ಅಂತ ಹೇಳ್ತೀವಲ್ಲ, ಆ ಥರ ಇರುತ್ತೆ. ಬಟ್ ಆದರೆ ಅದು ಯಾವುದಕ್ಕೂ ಇವ್ರು ಕೇರ್ ಮಾಡೋರಲ್ಲ. ಇವರಾಯ್ತು ಆನೆ ನಡೆದಿದ್ದ ದಾರಿ ಅನ್ನೋ ಥರ ಇವರಾಯ್ತು, ಇವ್ರ ಕೆಲಸ ಆಯ್ತು. ಈ ಪುನರ್ವಸು ನಕ್ಷತ್ರದವರು ಬಹಳಷ್ಟು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಧೋರಣೆಯನ್ನು ಅನುಸರಿಸ್ತಕ್ಕಂಥ ವ್ಯಕ್ತಿಗಳು. ಆಯ್ತಾ. ಇನ್ನು ಬಿಡಿಯಾಗಿ ಹೇಳಬೇಕು ಅಂತಂದ್ರೆ ಈ ಒಂದೊಂದು ಚರಣದವರ ಲಕ್ಷಣಗಳು ಹೆಂಗಿರುತ್ತೆ ಅಂತ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಈ ಮೊದಲನೇ ಚರಣ ಕೇಕೋ ಹಾಹಿ ಅನ್ನುವಂಥ 4 ಅಕ್ಷರ ಇರ್ತದಲ್ವಾ ಚರಣಗಳು. ಅದರಲ್ಲಿ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ, ಮುಖ್ಯವಾಗಿ ಅವ್ರು ಏನಿರ್ತಾರೆ, ಸ್ವಚ್ಛತಾ ಪ್ರಿಯರಾಗಿರ್ತಾರೆ. ಬಹಳಷ್ಟು ಶುದ್ಧವಾಗಿರ್ಬೇಕು. ಅವರ ಹಾಕೊಳ್ಳುವಂತ ಬಟ್ಟೆ ಮೊದಲಾಗಿ ಬೇರೆಯವರಿಗೂ ಕೂಡ ಶುಚಿತ್ವದ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು. ಇನ್ನು ದ್ವಿತೀಯ ಚರಣದಲ್ಲಿ ಇರ್ತಕ್ಕಂಥವ್ರು ಹೆಂಗಿರ್ತದೆ, ಅನೇಕ ಜನ ಹೆಂಗಿರ್ತದೆ, ಕಲಾತ್ಮಕ ಪ್ರವೃತ್ತಿಗಳನ್ನ ರೂಢಿಸ್ಕೊಳ್ತಕ್ಕಂಥದ್ದು. ಕಲೆ ಅನ್ನುವಂಥದ್ದು ಅವರಿಗೆ ಜನ್ಮಸಿದ್ಧವಾಗಿಯೇ ಬಂದಿರ್ತದೆ. ಇನ್ನು 3ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಈ ದೇವರು, ದಿಂಡ್ರು, ಪೂಜಾ ಪುನಸ್ಕಾರ, ಆಚಾರ ವಿಚಾರಗಳಲ್ಲಿ ಬಹಳಷ್ಟು ನಂಬಿಕೆಗಳನ್ನು ಇರ್ತಕ್ಕಂಥದ್ದು. ಇನ್ನು ಈ 4ನೇ ಚರಣ ಅಂದ್ರೆ ಈ ಕರ್ಕ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಮೊದಲು 3 ಚರಣಗಳು ಮಿಥುನ ರಾಶಿಯಲ್ಲಿ ಆದ್ರೆ ಕೊನೆ ಚರಣ ಕರ್ಕ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಈ ಕಟಕ ರಾಶಿಯಲ್ಲಿ ಈ 4ನೇ ಚರಣದವರು ಯಾವ ರೀತಿ ಇರ್ತದೆ ಅಂತಂದ್ರೆ ಅಧಿಕ ಸಂಶೋಧನಾ ಶಕ್ತಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಬಹಳಷ್ಟು ಇವರು ರಿಸರ್ಚ್ ಅನ್ನ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಬಹಳಷ್ಟು ಅಧ್ಯಯನವಾಗಿ ಅದು ಅಳುದು ತೂಗಿ ಒಂದು ಕೊನೆಯದಾಗಿ ಒಂದು ಪರ್ಫೆಕ್ಟ್ ಆದಂತ ಒಂದು ನಿರ್ಣಯಕ್ಕೆ ಬರ್ತಾರೆ. ಅಂಥ ಒಂದು ಮನಸ್ಥಿತಿ ಮತ್ತು ಅಂತ ಒಂದು ಗುಣ ಸ್ವಭಾವಗಳು ಅಂತಾನೆ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈ ನಕ್ಷತ್ರದವರು ಅಂದ್ರೆ ಈ ಪುನರ್ವಸು ನಕ್ಷತ್ರದವರ ಉದ್ಯೋಗಗಳು ಯಾವ ರೀತಿ ಇರುತ್ತೆ, ಯಾವ ಕ್ಷೇತ್ರದಲ್ಲಿ ಇವರು ಈಗ ಆಲ್ರೆಡಿ ಕೆಲಸ ಮಾಡ್ತಿರಬಹುದು, ಆಮೇಲೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಇವರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂಥ ವಿಚಾರ ನೋಡೋದಾದ್ರೆ,
ಉತ್ತಮವಾಗಿರ್ತಕ್ಕಂಥ ಸಾಕ್ಷಿದಾರರು. ಅಂದ್ರೆ ಇವ್ರು ಏನ್ ನೋಡಿರ್ತಾರೆ ಅದನ್ನ ನೇರವಾಗಿ ಹೇಳೋದಕ್ಕೆ ಯಾವ ಮುಲಾಜಿಯೂ ಇಟ್ಕೊಳ್ಳೋದಿಲ್ಲ. ಎಂಥ ಸಂದರ್ಭ ಬಂದರೂ ಕೂಡ ಎದೆಗುಂದದೆ ನೇರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿತ್ವದವರು. ಹಾಗಾಗಿ ಉತ್ತಮ ಸಾಕ್ಷಿದಾರರು ಮತ್ತು ಅರ್ಥಶಾಸ್ತ್ರವನ್ನ ಬಲ್ಲವರು. ಯಾಕಂತಂದ್ರೆ ಬಹಳಷ್ಟು ಅರ್ಥಶಾಸ್ತ್ರವನ್ನ ಪಾಂಡಿತ್ಯವನ್ನ ತಿಳಿದುಕೊಂಡಿರ್ತಕ್ಕಂಥವ್ರು. ಇನ್ನು ಸಾರ್ವಜನಿಕವಾಗಿರ್ತಕ್ಕಂತಹ ಸಂಘ ಸಂಸ್ಥೆಗಳಲ್ಲಿ ಇವರು ಕೆಲಸ ಮಾಡ್ತಾರೆ. ಜಾಸ್ತಿಯಾಗಿ ಸಣ್ಣ ಸಂಘಟನೆಯಿಂದ ಹಿಡಿದು ದೊಡ್ಡ ಸಂಘಟನೆ ಯಾವುದರಲ್ಲಾದ್ರೂ ಒಂದು ಗುರುತಿಸ್ಕೊಂಡಿರ್ತಾರೆ, ಮುಂಚೂಣಿಯಲ್ಲಿರ್ತಾರೆ. ಒಂದು ನಾಯಕತ್ವದ ಗುಣಗಳು ಇವರಲ್ಲಿ ಇರುತ್ತೆ. ಇನ್ನು ಈ ನೀರಿನ ಸರಬರಾಜು ಮಾಡುವುದು, ಇನ್ನು ಈ ಅಣೆಕಟ್ಟು ನಿರ್ಮಾಣ ಮಾಡುವವರು ಮತ್ತು ಈ ಸಿವಿಲ್ ಇಂಜಿನಿಯರ್ಗಳು ಮತ್ತು ಉತ್ತಮವಾಗಿರ್ತಕ್ಕಂಥ ಗಣಿತ ವಿಜ್ಞಾನ ತಜ್ಞರಾಗಿರ್ತಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಇಂಜಿನಿಯರಿಂಗ್ ವೃತ್ತಿಯಲ್ಲಿ ಜಾಸ್ತಿ ಜನ ಇರ್ತಾರೆ, ಮತ್ತು ಈ ಸಂಘ ಸಂಸ್ಥೆಗಳಲ್ಲಿ ಜಾಸ್ತಿ ಜನ ಇರ್ತಾರೆ. ಸರ್ಕಾರಿ ಕ್ಷೇತ್ರಗಳಲ್ಲೂ ಕೂಡ ಬಹಳಷ್ಟು ಜನ ಗುರುತಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕೆಲವೊಬ್ರು ಕಥೆಗಳನ್ನ ಬರೆಯುವುದು, ಈ ಸಾಹಿತ್ಯ ಕಲೆ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ರಿಂದ ಅದೇ ಅವರ ವೃತ್ತಿ ಜೀವನವನ್ನಾಗಿ ಕೆಲವೊಂದು ಜನ ಮಾಡ್ಕೋಬಹುದು. ಇನ್ನು ಕೂಲಿ ಕಾರ್ಮಿಕರಾಗಿನೂ ಕೆಲಸ ಮಾಡ್ತಕ್ಕಂಥದ್ದು, ಅದು ಸಣ್ಣ ಪ್ರಮಾಣದಿರ್ಬೋದು ಅಥವಾ ದೊಡ್ಡ ಪ್ರಮಾಣದಿರ್ಬೋದು. ಇನ್ನು ಬಹಳಷ್ಟು ಜನ ಕೃಷಿಕರು. ಈ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಈ ಪುನರ್ವಸು ನಕ್ಷತ್ರದವರು ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಅವರು ಅದನ್ನ ಪರಿಪೂರ್ಣತೆಯಿಂದ ಕೆಲಸ ಮಾಡ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಮತ್ತು ಆ ಕ್ಷೇತ್ರದ ಇವರಿಗೆ ಸೂಟ್ ಆಗುತ್ತೆ ಅನ್ನುವಂಥ ಮಾಹಿತಿ ತಿಳಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಈ ಪುನರ್ವಸು ನಕ್ಷತ್ರದವರ ಆರೋಗ್ಯ ಯಾವ ರೀತಿ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದ್ರೆ, ಸಣ್ಣ ಪುಟ್ಟ ವಿಚಾರದಲ್ಲಿ ಈ ಶ್ವಾಸಕೋಶದ ತೊಂದರೆಗಳು ಕಾಡಬಹುದು. ಕಿವಿಯಲ್ಲಿ ಸ್ವಲ್ಪ ಕೀವು ತುಂಬುವಂಥದ್ದು, ಆಗಾಗ ಸ್ವಲ್ಪ ಕಿವಿ ಸಮಸ್ಯೆಗಳು ಇರ್ತವೆ. ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಅತಿಯಾಗಿ ಹಸಿವೆ ಆಗುತ್ತೆ. ಇನ್ನು ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸ್ತಕ್ಕಂಥ ಸಾಧ್ಯತೆ ಇದೆ. ಇದು ಸಹಜವಾಗಿ ಎಲ್ಲರಿಗೂ ಇದ್ದಿದ್ದೇ, ಆದರೆ ಹೇಳ್ಕೊಳ್ಳುವಂತಹ ದೊಡ್ಡ ಸಮಸ್ಯೆಗಳೇನೂ ಇಲ್ಲ. ಆದರೂ ಕೂಡ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಯೋಗ್ಯವಾಗಿರತಕ್ಕಂಥದ್ದು. ಈ ಪುನರ್ವಸು ನಕ್ಷತ್ರದ ಕೇಕೋ ಹಾಹಿ ಅನ್ನುವಂತಹ ಚರಣಾಕ್ಷರದಿಂದ ಬರ್ತಕ್ಕಂತಹ ಮಿಥುನ ರಾಶಿ ಮತ್ತು ಕರ್ಕ ರಾಶಿಯ ಮೊದಲನೇ ಚರಣದಲ್ಲಿರ್ತಕ್ಕಂಥದ್ದು. ಇನ್ನು ವೀಕ್ಷಕರೇ, ಈ ಯಾವ ನಕ್ಷತ್ರದಲ್ಲಿ ಈ ವರ ಇರ್ತಾನೆ ಅಂದ್ರೆ ಹುಡುಗ ಇರ್ತಾನೆ, ಈ ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಅಂದ್ರೆ ವರನಿಗೆ ಯಾವ ನಕ್ಷತ್ರದಲ್ಲಿ ಇರತಕ್ಕಂಥ ಕನ್ಯೆ ಸೂಟ್ ಆಗುತ್ತೆ, ಹುಡುಗಿ ನಾವು ವರವನ್ನಾಗಿ ಕನ್ಯೆಯನ್ನಾಗಿ ತೆಗೆದುಕೊಂಡು ಬರ್ಬೋದು ಅಂತ ನೋಡಿದ್ರೆ, ಹುಡುಗನಿಗೆ ಸೂಟ್ ಆಗುವಂಥದ್ದು ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗನಿಗೆ ಯಾವ ನಕ್ಷತ್ರದವರು ಸೂಟ್ ಆಗ್ತಾರೆ ಅಂತಂದ್ರೆ, ಭರಣಿ, ಕೃತಿಕಾ, ಮೃಗಶಿರ, ಪುಷ್ಯ, ಆಶ್ಲೇಷ ಮತ್ತು ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ಅನುರಾಧ, ಪೂರ್ವಾಷಾಢ, ಶ್ರಾವಣ ಮತ್ತು ಧನಿಷ್ಠದ ಮೊದಲೆರಡು ಚರಣಗಳು, ಉತ್ತರ ಭಾದ್ರಪದದ ಮತ್ತು ರೇವತಿ ನಕ್ಷತ್ರದ ಚರಣಗಳು. ಯಾವುವು? ಮೊದಲ 3 ಚರಣಗಳಿಗೆ, ಮಿಥುನ ರಾಶಿಯಲ್ಲಿ ಬರುವಂತಹ ಮೊದಲನೇ 3 ಚರಣಗಳಿಗೆ. ಅದೇ ರೀತಿ ಈ ಕರ್ಕ ರಾಶಿಯಲ್ಲಿ ಬರುತ್ತಲ್ವಾ ಮೊದಲನೇ ಚರಣ, ಕರ್ಕ ರಾಶಿಯ ಮೊದಲನೇ ಚರಣ ಪುನರ್ವಸು ನಕ್ಷತ್ರದ ಕೊನೆಯ ಚರಣ. ಹಿ ಎನ್ನುವಂಥ ಶಬ್ದದಿಂದ ಅವರಿಗೆ ಯಾವ ರೀತಿ ಸೂಟ್ ಆಗುತ್ತೆ ಅಂದ್ರೆ, ಅಶ್ವಿನಿ, ಭರಣಿ, ರೋಹಿಣಿ, ಮೃಗಶಿರ ಮತ್ತು ಪುಷ್ಯ, ಆಶ್ಲೇಷ, ಮಗ, ಪೂರ್ವ ಪಾಲ್ಗುಣಿ ಮತ್ತು ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರಾವಣ, ಧನಿಷ್ಠ ನಕ್ಷತ್ರದ ಮೊದಲ 3 ಮತ್ತು 4ನೇ ಚರಣ ಮತ್ತು ಪೂರ್ವಭಾದ್ರದ ರೇವತಿ ನಕ್ಷತ್ರ. ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೂಟ್ ಆಗ್ತಾರೆ. ಇದು ಹುಡುಗರ ಬಗ್ಗೆ ಆಯ್ತು. ಇನ್ನು ಹುಡುಗಿಯರ ಬಗ್ಗೆ ಅಂದ್ರೆ ಕನ್ಯೆಯರು ಈ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವರಿಗೆ ಯಾವ ನಕ್ಷತ್ರದಿಂದ ವರಗಳನ್ನ ತೆಗೆದುಕೊಂಡು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದ್ರೆ, ಮೊದಲ 3 ಚರಣಗಳು ಮಿಥುನ ರಾಶಿಯ 3 ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂದ್ರೆ ಪುನರ್ವಸು ನಕ್ಷತ್ರದ ಮೊದಲ 3 ಚರಣಗಳು ಕನ್ಯೆಯರಿದ್ರೆ ಅವರಿಗೆ ರೋಹಿಣಿ, ಮೃಗಶಿರ, ಆರಿದ್ರ, ಮಗ ಮತ್ತು ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ಅನುರಾಧ, ಶ್ರವಣ ಮತ್ತು ಧನಿಷ್ಠ, ಉತ್ತರ ಭಾದ್ರಪದ ನಕ್ಷತ್ರದ ವರಗಳು ಇವರಿಗೆ ಸೂಟ್ ಆಗ್ತಾರೆ. ಬನ್ನಿ ಹಾಗಿದ್ರೆ ಕೊನೆ ಚರಣ ಯಾವುದು? ಪುನರ್ವಸು ನಕ್ಷತ್ರದ 4ನೇ ಚರಣದಲ್ಲಿ ಹುಟ್ಟಿರುವಂತವ್ರು, ರಾಶಿ ಬದಲಾಗುತ್ತಲ್ವ ಅಲ್ಲಿಗೆ, ಕರ್ಕ ರಾಶಿಯಲ್ಲಿ ಈ ಪುನರ್ವಸು ನಕ್ಷತ್ರದ ಕೊನೆ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರು ಸೂಟ್ ಆಗ್ತಾರೆ ಅಂತಂದ್ರೆ, ಅಶ್ವಿನಿ, ಭರಣಿ, ಮೃಗಶಿರ, ಆಶ್ಲೇಷ ಮತ್ತು ಮಘ, ಪೂರ್ವ ಪಾಲ್ಗುಣಿ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಮೂಲ ಮತ್ತು ಪೂರ್ವಾಷಾಢ ಮತ್ತು ಪೂರ್ವಭಾದ್ರ ಮತ್ತು ಉತ್ತರ ಭಾದ್ರ ರೇವತಿ ನಕ್ಷತ್ರದ ಪುರುಷರು ಈ ಒಂದು ಕನ್ಯೆಗೆ ಸೂಟ್ ಆಗ್ತಾರೆ. ಒಟ್ಟಾರೆಯಾಗಿ ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳಷ್ಟು ನಿಷ್ಠೂರವಾದಿಗಳು, ಮತ್ತೆ ಅಷ್ಟೇ ಜನತೊಂದರೆಗಳು ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂತಂದ್ರೆ ನೇರವಾಗಿ ಮಾತಾಡೋರಿಗೆ ಜನತೊಂದರೆ ಇರುತ್ತಲ್ವಾ, ಹಾಗೆ ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇದ್ದುಕೊಂಡು ಕೆಲಸ ಮಾಡ್ತಾ ಬನ್ನಿ. ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ, ಸರ್ವೇ ಜನಃ ಸುಖಿನೋ ಭವಂತು.